ಅಕೌಂಟ್ಸ್ ತುಂಬಾ ಕಷ್ಟಪ್ಪ, ನಮ್ ಕೈ ಕಲಿಯಕ್ ಆಗಲ್ಲ ಅನ್ನೋರ್ಗೆ ತುಂಬಾ ಈಸಿಯಾಗಿ ಇಷ್ಟೇನಾ ಅಂತ ಅನ್ಬೇಕು. ಆ ರೀತಿ ನಾನು ನಿಮ್ಗೆ ಸಿಂಪಲ್ ಸ್ಟೆಪ್ಸ್ ನ, ಸಿಂಪಲ್ ಸ್ಟ್ರಾಟಜೀಸ್ ನ ಯೂಸ್ ಮಾಡಿ ಅಕೌಂಟ್ಸ್ ಹೇಗ್ ಕಲಿಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡ್ ಪ್ರಾಡಕ್ಟ್ ಮೆಥಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಕ್ವೆಶನ್ ಎರಡು ತರ ಬರುತ್ತೆ. ಒಂದು, ಅದನ್ನ ಕೇಸ್ 1 ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಕೇಸ್ 1 ನಲ್ಲಿ ಡಿಫ್ರೆಂಟ್ ಡೇಟ್ಸ್ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಕೇಸ್ 2 ನಲ್ಲಿ ಸೇಮ್ ಡೇಟ್ ಸೇಮ್ ಅಮೌಂಟ್ ಇರುತ್ತೆ. ಇದು ಎರಡು ಕೇಸಸ್ ಮೇಲೆ ಒಂದೊಂದು ಪ್ರಾಬ್ಲಮ್ ಆಲ್ರೆಡಿ ಮಾಡಿ ನಾನು ಅಪ್ಲೋಡ್ ಮಾಡಿದೀನಿ. ಫಸ್ಟ್ ಅದೆರಡು ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋನ ನೋಡಿ, ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋನಲ್ಲಿ ಎಂಡಿಂಗ್ ಅನ್ನೋ ವರ್ಡ್ ಇದ್ದಾಗ ಸೇಮ್ ಡೇಟ್ ಇರುತ್ತೆ, ಸೇಮ್ ಅಮೌಂಟ್ ಇರುತ್ತೆ. ಎಂಡಿಂಗ್ ಅನ್ನೋ ವರ್ಡ್ ಇದ್ದಾಗ ಪ್ರಾಬ್ಲಮ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ ಮುಂಚೆ ಒನ್ ರೌಂಡ್ ಆಫ್ ರಿಕಾಲಿಂಗ್ ಆಫ್ ಇಂಪಾರ್ಟೆನ್ಸ್ ಅಂದ್ರೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕಂಡೀಷನ್ಸ್ ಏನೇನ್ ಗೊತ್ತಿರ್ಬೇಕು ಅನ್ನೋದ್ರ ಒಂದ್ಸಲಿ ರಿಕಾಲ್ ಮಾಡ್ಕೊಂಡ್ಬಿಡೋಣ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಬಂದು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1 ಡಿವೈಡೆಡ್ ಬೈ 12 ಆಗಿರುತ್ತೆ. ನಾನು ಆಲ್ರೆಡಿ ಇದು ಹೇಳಿದೀನಿ, ಕ್ವೆಶನ್ಸ್ ನಿಮ್ಗೆ 2 ತರ ಇರುತ್ತೆ ಅಂತ ಹೇಳಿ. ಎಲ್ಲ ಮಾಡ್ತಾರೆ ಮಕ್ಕಳು, ತಪ್ಪು ಮಾಡೋದೇ ಈ ಪಾರ್ಟ್ ಅಲ್ಲಿ. ಯಾವ್ದದು? ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡೋದ್ರೆ. ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾದ್ರೆ ಓಪನಿಂಗ್ ಡೇಟ್ ಇದ್ರೆ 4 ಇಂದಾನೇ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ಡೇಟ್ ಇದ್ರೆ ಆ ಮಂತ್ ನ ಬಿಟ್ಬಿಡ್ಬೇಕು. 9 ನ ಬಿಟ್ಟು 10 ಇಂದ ಕೌಂಟಿಂಗ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಏನ್ ಮಾಡಿದೀನಿ, ಡೇಟ್ ಹಾಕಿದೀನಿ. ಓಪನಿಂಗ್ ಡೇಟ್ ಇದ್ರೆ ಕೌಂಟ್ ದ ಮಂತ್ ಅಂದ್ರೆ 4 ಇಂದಾನೇ ಕೌಂಟ್ ಮಾಡ್ಕೋಬೇಕು. ಕ್ಲೋಸಿಂಗ್ ಡೇಟ್ ಇಗ್ನೋರ್ ದ ಮಂತ್ ಅಂತ ಇದ್ರೆ 9 ನ ಬಿಟ್ಟು 10 ಇಂದ ನೀವ್ ಏನ್ ಮಾಡ್ಬೇಕು, ನಂಬರ್ ಆಫ್ ಮಂತ್ಸ್ ನ ಕೌಂಟ್ ಮಾಡ್ಬೇಕು. ಮಕ್ಳು ಎಕ್ಸಾಮ್ ಅಲ್ಲಿ ಎಲ್ಲ ಮಾಡ್ತಾರೆ, ಎಷ್ಟು ಕ್ಲೀನ್ ಆಗಿ ಮಾಡ್ತಾರೆ ಅಂದ್ರೆ ಅವರೇ ಡಿಸೈಡ್ ಮಾಡ್ತಾರೆ ನಾನು ಏನು ತಪ್ಪು ಮಾಡಿಲ್ಲ ಅಂತ. ಬಟ್ ಮಕ್ಳು ತಪ್ಪು ಮಾಡೋದೇ ಇಲ್ಲಿ ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾದ್ರೆ. ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾದ್ರೆ ಒಂದಲ್ಲ 2 ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ನಂಬರ್ ಆಫ್ ಮಂತ್ಸ್ ಕ್ಲೀನ್ ಆಗಿ ಕೌಂಟ್ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಓಕೆ, ಈಗ ನಾವು ಕಂಡೀಷನ್ಸ್ ನ ಕಲ್ತ್ಕೊಂಡಿದೀವಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಂಡಿಂಗ್ ಅನ್ನೋ ವರ್ಡ್ ಇದ್ರೆ ಪ್ರಾಬ್ಲಮ್ ಹೇಗ್ ಮಾಡ್ಬೇಕು ಅಂತ ಹೇಳಿ ನೋಡಿ. ಸೇಮ್ ಡೇಟು ಸೇಮ್ ಅಮೌಂಟ್, ಬಟ್ ವಿ ಹ್ಯಾವ್ ಎನ್ ವರ್ಡ್ ಎಂಡಿಂಗ್ ಅಂತ ಹೇಳ್ಬಿಟ್ಟು. Calculate interest on drawings of Mr. Ravi at 10% and the accounts are closing on 31st March 2025 ಅಂತ ಹೇಳಿದ್ದಾರೆ. ಅವ್ರು ನೋಡಿ ಏನ್ ಮಾಡ್ತಿದ್ದಾರೆ, ಎವ್ರಿ ಈಸ್ ಡ್ರಾಯಿಂಗ್ 1000 at the end of each quarter ಅಂತ ಹೇಳಿದ್ದಾರೆ. ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದೀನಿ ಕ್ವಾರ್ಟರ್ ಅಂದ್ರೆ ಏನು, 3 months once ಅಂತ ಹೇಳ್ಬಿಟ್ಟು. ಇಲ್ಲಿ ಏನ್ ವರ್ಕಿಂಗ್ ನೋಟ್ ಅಂತ ನಾನು ತೋರಿಸ್ತಾ ಇದ್ದೀನಿ, ಇದು ನಿಮ್ಗೆ ರೆಫರೆನ್ಸ್ ಆಗಿರುತ್ತೆ. ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಬರೀಬಾರ್ದು. ವರ್ಕಿಂಗ್ ನೋಟ್ ಒಂದ್ಸಲಿ ನೋಡೋಣ. ಕ್ವಾರ್ಟರ್ಲಿ ಅಂದ್ರೆ ಏನು, ಎವ್ರಿ 3 months once ಅಂತ ಹೇಳಿ. ಅಂದ್ರೆ ಪ್ರತಿ ತಿಂಗಳು 1000 ರವಿ ಡ್ರಾ ಮಾಡ್ತಾ ಇಲ್ಲ. 3 months ಗೆ ಒಂದ್ಸಲ ಏನ್ ಮಾಡ್ತಿದಾರೆ ಅವರು, 1000 rupees ನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನಾವು ಕ್ವಾರ್ಟರ್ಲಿ ಅಂತ ಹೇಳಿ ಕರೆಯೋದು. ಸೊ ನಮ್ಗೆ ಗೊತ್ತಿದೆ 1 year ಗೆ 12 months ಇದೆ. ಸೊ 12 months ಡಿವೈಡೆಡ್ ಬೈ ಕ್ವಾರ್ಟರ್ಲಿ 3 ಇದೆ ಅಲ್ವಾ, 3 ಮಾಡಿದ್ರೆ 4 times ಬರುತ್ತೆ. ಅಂದ್ರೆ ಒಂದ್ ವರ್ಷದಲ್ಲಿ 1000 ಅಂತ 4 times ರವಿ ಏನ್ ಮಾಡ್ತಾ ಇದ್ದಾರೆ, 1000 rupees ನ ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತ. ಈ ಒನ್ ಪಾರ್ಟ್ ಆಫ್ ವರ್ಕಿಂಗ್ ನೋಟ್ ನಿಮ್ಗೆ ಅರ್ಥ ಆಗಿದೆ. ಸೆಕೆಂಡ್ ಪಾರ್ಟ್, ನಾವ್ ಇವಾಗ ಇಲ್ಲಿ ಡೇಟ್ಸ್ ಹಾಕೋಬೇಕು. ನಾನು ಇಲ್ಲಿ ಆಲ್ರೆಡಿ ಹಾಕೊಂಡ್ಬಿಟ್ಟಿದೀನಿ. ಆ ಡೇಟ್ಸ್ ಹೇಗ್ ಹಾಕಿದೀನಿ ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 31st March 2025 ಬಂದು ಕ್ಲೋಸಿಂಗ್ ಡೇಟ್ ಅಂತ ಹೇಳಿದ್ದಾರೆ. 31st March 2025 ಬಂದು ಕ್ಲೋಸಿಂಗ್ ಆದ್ರೆ ಓಪನಿಂಗ್ ಏನಾಗಿರುತ್ತೆ, 1/4/2024 ವಿಲ್ ಬಿ ಯರ್ ಓಪನಿಂಗ್ ಡೇಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, 1/4/24 ಇಂದ 31st March 2025 ವರ್ಗು ನೋಡಿ ಮಂತ್ಸ್ ಹಾಕೊಂಡಿದೀನಿ. 4 ಅಂದ್ರೆ ಏನು, ಏಪ್ರಿಲ್. ಇದು ನಿಮ್ಗೆ ಮಂತ್ಸ್, ಕೆಳಗಡೆ ಇರೋದು ಮಂತ್ ನಂಬರ್ಸ್. ಸೊ ಏಪ್ರಿಲ್ ಬಂದು 4th month, ಮೇ ಬಂದು 5th month, ಜೂನ್ ಬಂದು 6th month. ಆ ತರ ನಾನು ನಿಮ್ಗೆ ಇಲ್ಲಿ 2 ಮಂತ್ಸ್, ಒಂದು ವರ್ಡ್ಸ್ ಅಲ್ಲಿ ತೋರಿಸಿದೀನಿ, ಇನ್ನ ಒಂದು ನಂಬರ್ಸ್ ಅಲ್ಲಿ ತೋರಿಸಿದೀನಿ. ಸೊ ನಮ್ಗೆ ಕ್ವಶನ್ ಅಲ್ಲಿ ಎಂಡ್ ಅನ್ನೋ ವರ್ಡ್ ಇರೋದ್ರಿಂದ ಏಪ್ರಿಲ್ ಎಂಡಿಂಗ್ ಡೇಟ್ ಏನಾಗಿರುತ್ತೆ, 30 ಆಗಿರುತ್ತೆ. ಮೇ ಎಂಡಿಂಗ್ ಡೇಟ್ ಏನಾಗಿರುತ್ತೆ, 31 ಆಗಿರುತ್ತೆ. ಜೂನ್ ಎಂಡಿಂಗ್ ಡೇಟ್ ಏನಾಗುತ್ತೆ, 30 ಆಗುತ್ತೆ. ಆ ತರ ನಾನು ಪ್ರತಿ ಒಂದು ತಿಂಗಳದೂ ಸಹ ಎಂಡಿಂಗ್ ಡೇಟ್ಸ್ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಇವಾಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಸೊ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳೋದು. ಅಕೌಂಟ್ ಸ್ಟಾರ್ಟ್ ಆಗೋದು ಯಾವಾಗ, 4 ಇಂದ. 4 ಅಲ್ಲಿ ಸ್ಟಾರ್ಟ್ ಆದ್ರೆ ಎಂಡ್ ಆಫ್ 3rd month ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ 4, 5, 6 3 months ಆಯ್ತಲ್ವಾ. 6 ಬಂದು ಕ್ಲೋಸಿಂಗ್ 3 months ಎಂಡಿಂಗ್ ಅಂದಿದ್ದಾರೆ. 6 ಬಂದು ಕ್ಲೋಸಿಂಗ್ ಆಗಿರುತ್ತೆ. 6 ಬಂದು ಜೂನ್ ಮಂತ್. ಎಂಡಿಂಗ್ ಡೇಟ್ ಏನಾಗಿರುತ್ತೆ ನಮ್ಗೆ ಇಲ್ಲಿ, 30 ಆಗಿರುತ್ತೆ ನಮ್ಗೆ ಇಲ್ಲಿ. ನೋಡಿಲಿ, ಎಂಡಿಂಗ್ ಡೇಟ್ ಬಂದು 30 ಆಗಿರುತ್ತೆ. ಸೊ ಡೇಟ್ ಬಂದು ಏನಾಗಿರುತ್ತೆ ಇಲ್ಲಿ ನಿಮ್ಗೆ, ಜೂನ್ ಬಂದು 6th month. ನಾನು ಹಾಕಿ ನೋಡಿ 6th month,
ಡೇಟ್ ಬಂದು ನಮ್ಗೆ 30 ಆಗಿರುತ್ತೆ ನೋಡಿ. ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂದ್ರು. ಎಂಡ್ ಅಂದಾಗ ಅಕೌಂಟ್ ಸ್ಟಾರ್ಟ್ ಆಗೋದೇ ಏಪ್ರಿಲ್ ಅಲ್ಲಿ. ಎಂಡ್ ಡೇಟ್ ನ ನೀವು ತಗೋಬೇಕು. ಎಂಡ್ ಅಂದಾಗ 3 ಮಂತ್ಸ್ ತಗೊಳ್ತಾ ಇದ್ದೀನಿ. ಏಪ್ರಿಲ್, ಮೇ, ಜೂನ್ ನೋಡಿ. 1, 2, 3 ಮಂತ್ಸ್. ಎಂಡಿಂಗ್ ಬಂದು ಜೂನ್ ಆಯ್ತು. ಇವಾಗ ಅಲ್ಲಿಂದ ಇವಾಗ ಜೂನ್ ತಗೊಂಡೆ ನೋಡಿ. 36 ಅಂತ ಹೇಳಿದ್ದಾರೆ ನಮ್ಗೆ. ಸೊ 3 ಮಂತ್ಸ್ ಆಯ್ತು. 7 ಇಂದ ಕೌಂಟ್ ತಗೊಳ್ಳಿ ನೆಕ್ಸ್ಟ್ 3 ಮಂತ್ಸ್ಗೆ. ಸೊ 7, 8, 9. ಸೊ 9 ಬಂದು ಏನಾಗಿರುತ್ತೆ ನಮ್ಗೆ ನೆಕ್ಸ್ಟ್ ನಮ್ಗೆ ಎಂಡಿಂಗ್ ಡೇಟ್ ಆಗಿರುತ್ತೆ. ಸೊ ತಿರ್ಗಾ 30, 39, 24 ಬಂತು. 3 ಮಂತ್ಸ್ ಡಿಫ್ರೆನ್ಸ್ ಅಲ್ಲಿ ನಾವು ಡೇಟ್ ಹಾಕೋಬೇಕು ಅದನ್ನ. ಸೊ ಇವಾಗ ಸೆಪ್ಟೆಂಬರ್ ಮುಗೀತು, 9 ಮುಗೀತು. ಸೊ ನಾವ್ ನೆಕ್ಸ್ಟ್ ಏನ್ ತಗೋಬೇಕು? 10, 11, 12 ತಗೊಳ್ಬೇಕು ನೋಡಿ. 1, 2, 3 ಮಂತ್ಸ್. ನೆಕ್ಸ್ಟ್ ನಾವಿಲ್ಲಿ 12 ತಗೊಂತಾ ಇದೀವಿ. ಡಿಸೆಂಬರ್ ಎಂಡಿಂಗ್ ಡೇಟ್ ಏನಾಗಿರುತ್ತೆ? 31 ಆಗಿರುತ್ತೆ. ಸೊ ನಾನು ಇಲ್ಲಿ 31, 12, 24 ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ 3 ಮಂತ್ಸ್. ಜಾನ್ವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ ಬಂದು 3rd ಮಂತ್ ಆಗಿರುತ್ತೆ. ಡೇಟ್ ಬಂದು 31 ಆಗಿರುತ್ತೆ ನೋಡಿ. ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ನಾನು 3 ಮಂತ್ಸ್ ಡಿಫ್ರೆನ್ಸ್ ಅಲ್ಲಿ ಡೇಟ್ಸ್ ಹಾಕೊಂಡಿದೀನಿ. ಪ್ರತಿ ಒಂದ್ಸಲ ಡೇಟ್ಸ್ ಹಾಕೊಂಡ್ಬೇಕಾದ್ರೂ ನಮ್ಗೆ 3 ಮಂತ್ಸ್ ಡಿಫ್ರೆನ್ಸ್ ಇದೆ. ಈ 3 ಮಂತ್ಸ್ ಡಿಫ್ರೆನ್ಸ್ ನಾವೇನಂತ ಕರಿತೀವಿ? ಕ್ವಾರ್ಟರ್ಲಿ ಅಂತ ಹೇಳಿ ಕರೆಯೋದು. ಡೇಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಡೇಟ್ಸ್ ಸಹ ನಿಮ್ಗೆ ನಿಮ್ ರೆಫರೆನ್ಸ್ ಗೋಸ್ಕರ ನಾನು ಇಲ್ಲಿ ಹಾಕಿರೋದು. ಎಕ್ಸಾಮ್ ಅಲ್ಲಿ ಈ ಡೇಟ್ಸ್, ಈ ವರ್ಕಿಂಗ್ ನೋಟ್ ನೀವು ಮಾಡಬಾರ್ದು. ಸೊ ಡೇಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಾನು ಹೇಳಿದೆ ನೋಡಿ, ಸೇಮ್ ಡೇಟ್ ಅಂದಾಗ ನೋಡಿ, ಡೇಟ್ಸ್ ಎಂಡ್ ಡೇಟ್ಸ್ ನಾನು ತಗೊಂಡಿದ್ದೀನಿ. ಸೇಮ್ ಅಮೌಂಟ್ ಅಂದಾಗ ದ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ವಿಲ್ ಬಿ ಅಂಡ್ ಕಾನ್ಸ್ಟೆಂಟ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡಿ. ನಂಬರ್ ಆಫ್ ಮಂತ್ಸ್ ಕೌಂಟ್ ಮಾಡ್ಬೇಕಾದ್ರೆ ಕ್ಲೋಸಿಂಗ್ ಡೇಟ್ ಇದೆ ಇಲ್ಲಿ. 6 ಕೌಂಟ್ ತಗೋಬೇಕಾ? ನೋ. ಕ್ಲೋಸಿಂಗ್ ಡೇಟ್ ಇದ್ರೆ ಆ ಮಂತ್ ಕೌಂಟ್ ತಗೊಳ್ಬಾರ್ದು. 6 ಬಿಟ್ಟು 7 ಇಂದ ಮಾರ್ಚ್ ವರ್ಗೂ ತಗೋಬೇಕು. ಸೊ 7, 8, 9, 10, 11, 12, 1, 2, 3. ಟೋಟಲ್ ಎಷ್ಟು ಮಂತ್ಸ್ ಆಯ್ತು? 9 ಮಂತ್ಸ್ ಆಯ್ತು. ಇವಾಗ ನಾವಿಲ್ಲಿ 9 ಮಂತ್ಸ್ ನ ನಾವಿಲ್ಲಿ ತಗೊಳ್ಳೋಣ. ನಂಬರ್ ಆಫ್ ಮಂತ್ಸ್ ಅಲ್ಲಿ 9 ಮಂತ್ಸ್ ತಗೊಳ್ಳೋಣ. 9 ಅಂತ ಹಾಕೊಳ್ತಾ ಇದ್ದೀವಿ. ನೆಕ್ಸ್ಟ್ 39 ಅಂತ ಕೊಟ್ಟಿದ್ದಾರೆ. 30 ಬಂದು ಕ್ಲೋಸಿಂಗ್ ಡೇಟ್. ಸೊ 9 ಕೌಂಟ್ ತಗೋಬೇಕಾ? ನೋ. 9 ಆಗಿದ್ಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ನಮ್ಗೆ? 10, 11, 12, 1, 2 and 3. ಸೊ ಟೋಟಲಿ ವಿ ಗಾಟ್ 6 ಮಂತ್ಸ್. ಇಲ್ಲಿ ನಾವ್ ಏನ್ ಮಾಡ್ಬೇಕು? 6 ಮಂತ್ಸ್ ನ ತಗೊಳ್ಬೇಕು. 6 ಆಯ್ತು. ನೆಕ್ಸ್ಟ್ ನೋಡಿ, 31st 12 ಅಂತ ಹೇಳಿದ್ದಾರೆ. ಅಗೇನ್ 31st ಇಸ್ ಇನ್ ಕ್ಲೋಸಿಂಗ್ ಡೇಟ್. 12 ಕೌಂಟ್ ತಗೋತೀವಾ? ನೋ. ಸೊ 12 ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ? 1, 2, 3 ಮಂತ್ಸ್ ನಾವ್ ಇಲ್ಲಿ ತಗೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, 31st 3 ಬಂದು ಕ್ಲೋಸಿಂಗ್ ಡೇಟ್. 31st ಬಂದು ಕ್ಲೋಸಿಂಗ್ ಡೇಟ್. ಮಾರ್ಚ್ ನಿಮ್ಗೆ ಇಲ್ಲಿರೋ ಡೇಟ್ಸ್, ಇಲ್ಲಿರೋ ಡೇಟ್ ಎರಡು ಏನಾಗಿದೆ? ಸೇಮ್ ಆಗಿದೆ. ಇಯರ್, ಮಂತ್ ಎಲ್ಲ ಸೇಮ್ ಇರುತ್ತೆ. ನಂಬರ್ ಆಫ್ ಮಂತ್ಸ್ ಕೌಂಟ್ ಬರುತ್ತಾ? ನೋ. ನಂಬರ್ ಆಫ್ ಮಂತ್ಸ್ ಕೌಂಟ್ ಬರಲ್ಲ ಅಂತಂದ್ಮೇಲೆ ನಮ್ಗೆ ಏನ್ ಬರುತ್ತೆ? ನಮ್ಗೆ 0ನೇ ತಗೋಬೇಕು ನಾವಾಗತ್ತೆ. ಸೊ ಈ ಮಕ್ಳು ಎಲ್ಲ ಮಾಡ್ತೀರಾ, ಈ ನಂಬರ್ ಆಫ್ ಮಂತ್ಸ್ ಕೌಂಟ್ ಅಲ್ಲೇ ನೀವು ರಾಂಗ್ ಮಾಡೋದು. ಅದಕ್ಕೆ ನಾನು ಇದೆಲ್ಲ ವರ್ಕಿಂಗ್ ನೋಟ್ಸ್ ನ ಮಾಡಿದೀನಿ. ತಪ್ಪು ಇಲ್ದಿರಾ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಾವೇನ್ ಮಾಡೋಣ? ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಪ್ರಾಡಕ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಡ್ರಾಯಿಂಗ್ಸ್ ವಿಲ್ ಬಿ ಮಲ್ಟಿಪ್ಲೈಡ್ ವಿತ್ ನಂಬರ್ ಆಫ್ ಮಂತ್ಸ್. 1000 ಇಂಟು 9 ಮಾಡಿದ್ರೆ ನಮ್ಗೆ 9000 ಬರುತ್ತೆ. 9000. ನೆಕ್ಸ್ಟ್ 1000 ಇಂಟು 6 ಮಾಡಿದ್ರೆ 6000 ಬರುತ್ತೆ. ನೆಕ್ಸ್ಟ್ 1000 ಇಂಟು 3 ಮಾಡಿದ್ರೆ 3000 ಬರುತ್ತೆ. ನೆಕ್ಸ್ಟ್ 1000 ಇಂಟು 0 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 0ನೇ ಬರುತ್ತೆ ನಮ್ಗೆ. ಸೊ ಈಗ ನಾವೇನ್ ಮಾಡಿದೀವಿ? ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಆಗಿದೆ. ಸೊ ಇವಾಗ ನಾವು ಇದಿಷ್ಟು ನಾವು ಏನ್ ಮಾಡ್ಬೇಕು? ಟೋಟಲ್ ಮಾಡ್ಬೇಕು. 9 + 6 ಮಾಡಿದ್ರೆ 15 ಬರುತ್ತೆ. 15 + 3 ಮಾಡಿದ್ರೆ 18,000 ಬರುತ್ತೆ. ದ ಟೋಟಲ್ ಪ್ರಾಡಕ್ಟ್ ವ್ಯಾಲ್ಯೂ ಇಸ್ 18,000 ಆಯ್ತು ನೋಡಿ. ಟೋಟಲ್ ಪ್ರಾಡಕ್ಟ್ ಏನಾಯ್ತು? 18,000 ಆಯ್ತು. ಈಗ ನಾವೇನ್ ಮಾಡೋಣ? ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡೋಣ. ಸೊ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ನಮ್ಗೆ? ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದೀವಿ. 18,000 ಪ್ರಾಡಕ್ಟ್ ಇದೆ. ಸೊ ಇಂಟು ರೇಟ್ ಬಂದು ಕ್ವೆಶನ್ ಅಲ್ಲಿ 10% ಕೊಟ್ಟಿದ್ದಾರೆ. ಸೊ 10 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12.
ಇದನ್ನ ಫಾರ್ಮುಲಾ ಪ್ರಕಾರ ನಿಮ್ಗೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀನಿ ನಾನು ನಿಮ್ಗೆ. ಇದನ್ನ ನಾವೀಗ ಏನ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ನಾವೀಗ ಸಿಂಪ್ಲಿಫೈ ಮಾಡ್ಬಿಟ್ಟು ನನ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳ್ಬೇಕು. ಆನ್ಸರ್ ಚೆಕ್ ಮಾಡ್ಕೊಳ್ಳಿ, ನಾನು ಹಾಕೋ ಆನ್ಸರ್ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ಬರುತ್ತಾ ಅಂತ ಹೇಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಮಿಸ್ಟರ್ ರವಿ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಮಿಸ್ಟರ್ ರವಿ ಅಂತ ಹಾಕ್ಬೇಕು. ಮಿಸ್ಟರ್ ರವಿ ಇಸ್ ಈಕ್ವಲ್ ಟು ರುಪೀಸ್ 900 ಬರುತ್ತೆ ಆನ್ಸರ್. ನಿಮ್ಗೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಕ್ಯಾಲ್ಕುಲೇಟರ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ, ವಾಟ್ ವಿಲ್ ಬಿ ಯುವರ್ ಆನ್ಸರ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ನಿಮ್ಗೆ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಎಂಡ್ ಅನ್ನೋ ವರ್ಡ್ ಇದೆ. ಇದೆಲ್ಲ ನಾವು 3 ವಿಡಿಯೋಸ್ ಅಪ್ಲೋಡ್ ಏನ್ ಮಾಡಿದೀನಿ ಅದ್ರಲ್ಲಿ ನಂಬರ್ ಆಫ್ ಫಂಡ್ಸ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಇಂಪ್ಲಿಮೆಂಟಿಂಗ್ ಆಫ್ ಯುವರ್ ರೂಲ್ಸ್ ಇರ್ಬೋದು, ಇದೆಲ್ಲ ಏನಾಗಿರತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ನಿಮ್ಗೆ ಏನು ಚೇಂಜಸ್ ಬರಲ್ಲ ನಿಮ್ಗೆ ಇದ್ರೊಳಗಡೆ. ನಿಮ್ಗೆ ಅದು ಕಾನ್ಸ್ಟೆಂಟ್ ಆಗಿದೆ. ನಿಮ್ಗೆ ಚೇಂಜಸ್ ಆಗೋದು ಒಂದು ಡೇಟ್ಸ್ ಮೇಲೆ. ಡೇಟ್ಸ್ ಬಿಗಿನಿಂಗ್ ಅನ್ನೋ ವರ್ಡ್ ಇದ್ದಾಗ ಇಲ್ಲೆಲ್ಲ ನಿಮ್ಗೆ ಏನಾಗಿರುತ್ತೆ 1 ಅಂತ ಬಂದಿರತ್ತೆ. ಎಂಡ್ ಅನ್ನೋ ವರ್ಡ್ ಕೊಟ್ಟಾಗ ನೀವು ಇಲ್ಲಿ ಎಂಡಿಂಗ್ ಡೇಟ್ಸ್ ಹಾಕೋಬೇಕು. ಎಂಡಿಂಗ್ ಡೇಟ್ಸ್ ಹಾಕೊಳಕ್ಕೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಮಂತ್ ಅಲ್ಲಿ ಡೇಟ್ಸ್ ಎಂಡಿಂಗ್ ಡೇಟ್ಸ್ ಏನಿದೆ ಅನ್ನೋದು ನಿಮ್ಗೆ ಇಲ್ಲೂ ಗೊತ್ತಿರ್ಬೇಕು. ಅದಕ್ಕೋಸ್ಕರ ನಾನು ಈ ಬಂತು ಹಾಕಿ ನಿಮ್ಗೆ ಎಂಡಿಂಗ್ ಡೇಟ್ ಸಹ ನಿಮ್ಮಲ್ಲಿ ತೋರ್ಸ್ಕೊಟ್ಟಿದೀನಿ. ನಿಮ್ಗೆ ನೀಟಾಗಿ ಏನು ಕನ್ಫ್ಯೂಷನ್ಸ್ ಇಲ್ದಿರ ನಿಮ್ಗೆ ಅರ್ಥ ಆಗ್ಬೇಕು ಅಂತೇಳಿ. ಈ ಪ್ರಾಬ್ಲಮ್ ಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನನ್ಗೆ ಮೆಸೇಜ್ ಹಾಕ್ಬೋದು, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ ಒಂದಷ್ಟು ಕ್ವೆಶನ್ಸ್ ಹಾಕಿರ್ತೀನಿ. ಅದನ್ನ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ಸ್ ನ ಪೋಸ್ಟ್ ಮಾಡಿ. ನಿಮ್ಮಲ್ಲಿ ನೀವು ಏನಾದ್ರು ತಪ್ಪು ಮಾಡಿದ್ರೆ ನಾನು ನಿಮ್ಗೆ ಐಡೆಂಟಿಫೈ ಮಾಡಿ ನಿಮ್ಗೆ ರೆಟಿಫೈ ಮಾಡ್ತೀನಿ. ಸೊ ನನ್ನ ಜೊತೆನಲ್ಲಿ ನೀವು ಎಲ್ಲ ವಿಡಿಯೋಸ್ ನೋಡ್ಕೊಂಡು ಬರ್ತಾ ಇದ್ರೆ ನೀವು ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಟಾಪರ್ ಆಗೋದಕ್ಕೆ ನಾನೇ ಗ್ಯಾರಂಟಿ ಕೊಡ್ತೀನಿ. ಸೊ ನನ್ನ ಎಲ್ಲ ವಿಡಿಯೋಸ್ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.